ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಮದುವೆ ಅನ್ನೋದು ಒಂದು ಹೆಣ್ಣಿನ ಜೀವನದಲ್ಲಿ ತುಂಬ ಮುಖ್ಯವಾದದ್ದು. 3 ಗಂಟೆಗೆ ತಲೆ ಕೊಟ್ಟು ತಾನು ಹುಟ್ಟಿ ಆಡಿ ಬೆಳೆದು ಬಂದ ಮನೆಯವರನ್ನ ತೊರೆದು ಬರ್ತಾಳೆ. ಅಷ್ಟೇ ಅಲ್ಲದೆ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೂಡ ಹೊತ್ತು ಬರ್ತಾಳೆ. ಒಬ್ಬ ಮದುವೆಯಾದ ಹೆಣ್ಣಿಗೆ ತನ್ನ ಗಂಡನ ಯೋಗಕ್ಷೇಮ ನೋಡ್ಕೊಳ್ಳೋದು ಎಷ್ಟು ಮುಖ್ಯನೋ ಹಾಗೆ ತನ್ನ ಮಾಂಗಲ್ಯವನ್ನು ರಕ್ಷಣೆ ಮಾಡೋದು ಕೂಡ ಅಷ್ಟೇ ಮುಖ್ಯ. ಮಾಂಗಲ್ಯ ವಿಚಾರದಲ್ಲಿ ಏನಾದರೂ ತಪ್ಪುಗಳಾದರೆ ಅದು ನೇರವಾಗಿ ತನ್ನ ಗಂಡನ ಆರೋಗ್ಯ, ಯಶಸ್ಸು ಅಥವಾ ಆಯಸ್ಸಿನ ಮೇಲೂ ಪರಿಣಾಮವನ್ನು ಬೀರುತ್ತೆ. ಹಾಗಾದ್ರೆ ಒಬ್ಬ ಹೆಣ್ಣು ಮದುವೆಯಾದ ನಂತರ ಯಾವ ರೀತಿ ಮಾಂಗಲ್ಯವನ್ನು ರಕ್ಷಣೆ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ವಿಡಿಯೋನೆಲ್ಲ ಸ್ಕಿಪ್ ಮಾಡದೆ ನೋಡೋದ್ರಿಂದ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗತ್ತೆ. ಹೆಣ್ಣಿಗೆ ತಾನು ಮುತ್ತೈದೆಯಾಗಿ ಸಾಯ್ಬೇಕು ಅನ್ನೋದೇ ದೊಡ್ಡ ಆಸೆ. ಆಕೆ ತನಗೇನಾದರೂ ಪರವಾಗಿಲ್ಲ, ನನ್ನ ಗಂಡ ಮಾತ್ರ ಯಾವಾಗಲೂ ಚೆನ್ನಾಗಿ ಆರೋಗ್ಯವಾಗಿ ಇರಬೇಕು ಅಂತ ಆಸೆ ಪಡ್ತಾಳೆ. ಹಾಗೆ ಗಂಡ ಕೂಡ ಇದೇ ರೀತಿ ಆಸೆ ಪಡ್ತಾರೆ. ಆದರೆ ಬರೀ ಆಸೆ ಇಟ್ಕೊಂಡ್ರೆ ಆಗಲ್ಲ, ತಮ್ಮ ಮಾಂಗಲ್ಯವನ್ನು ಕಾಪಾಡ್ಕೊಳ್ಳೋಕೆ ಕೆಲವು ನೀತಿ ನಿಯಮಗಳನ್ನು ಪಾಲಿಸಬೇಕಾಗತ್ತೆ. ಯಾರು ಬೇಜಾರು ಮಾಡ್ಕೋಬೇಡಿ. ಮಾಂಗಲ್ಯ ಶೋಕಿಗೆ ಹಾಕೊಳ್ಳೋ ಆಭರಣ ಅಲ್ಲ, ಅದು ಗಂಡನ ಯಶಸ್ಸು ಮತ್ತು ಆಯಸ್ಸನ್ನು ಕಾಪಾಡೋ ರಕ್ಷಾ ಕವಚ. ಯಾವ ಹೆಣ್ಣು ಅದನ್ನು ಸರಿಯಾದ ರೀತಿಯಲ್ಲಿ ಕಾಪಾಡ್ಕೋತಾಳೋ ಫಲವಾಗಿ ಗಂಡನ ಆಯಸ್ಸು ವೃದ್ಧಿಯಾಗುತ್ತೆ. ಹಾಗೆ ಹೆಣ್ಣು ಧರಿಸುವಂತಹ ಅರಿಶಿನ, ಕುಂಕುಮ, ಹೂವು, ಬಳೆ, ಮಾಂಗಲ್ಯ ಮತ್ತು ಕಾಲುಂಗುರ ಗಂಡನ ಕಾಯುವ ಹಾಗೆ ಕಾಪಾಡುವ ರಕ್ಷಾ ಕವಚಗಳು. ಇದಕ್ಕೆ ಸಾಕ್ಷಿ ಸತ್ಯವಾನ್ ಸಾವಿತ್ರಿ. ಮಹಾಪತಿವ್ರತೆಯಾದ ಸತ್ಯವಾನ್ ಸಾವಿತ್ರಿ ಹೇಗೆ ಯಮಧರ್ಮನೊಂದಿಗೆ ಹೋರಾಡಿ ತನ್ನ ಗಂಡನನ್ನ ಉಳಿಸ್ಕೊಂಡ್ರು ಅನ್ನೋ ಮಹಾಕತೆ ನಿಮ್ಗೆಲ್ರಿಗೂ ಗೊತ್ತಿದೆ ಅನ್ಕೋತೀನಿ. ಆದ್ರೆ ಕೆಲವರಿಗೆ ಗೊತ್ತಿಲ್ಲದೆ ಮಾಡೋ ತಪ್ಪು ಅವರ ಮಾಂಗಲ್ಯಕ್ಕೆ ಕಂಟಕ ತರುತ್ತೆ. ಹಾಗಾದ್ರೆ ಯಾವ ರೀತಿ ಮಾಂಗಲ್ಯನ ಕಾಪಾಡ್ಕೋಬೇಕು ಅಂತ ನೋಡೋಣ ಬನ್ನಿ. ಪ್ರತಿನಿತ್ಯ ಅರಿಶಿನ, ಕುಂಕುಮ ಇಟ್ಕೋಬೇಕಾದ್ರೆ ಮೊದಲು ಮಾಂಗಲ್ಯಕ್ಕೆ ಇಟ್ಕೊಂಡು ನಂತರ ನಿಮ್ಮ ಹಣೆಗೆ ಇಡಬೇಕು. ಅಷ್ಟೇ ಅಲ್ಲದೆ ಮುತ್ತೈದೆಯಾದವಳು ಯಾವುದೇ ಕಾರಣಕ್ಕೂ ತನ್ನ ಹಣೆಯನ್ನ ಖಾಲಿ ಬಿಡಬಾರ್ದು. ಹಾಗೇನಾದ್ರೂ ಖಾಲಿ ಇರುವ ಹಣೆಯನ್ನು ತನ್ನ ಗಂಡ ಹೊರಗಡೆ ಹೋಗುವಾಗ ನೋಡಿದ್ರೆ ಆತನಿಗೆ ಒಳ್ಳೇದಾಗಲ್ಲ. ಇನ್ನು ಯಾರಾದ್ರೂ ಅರಿಶಿನ ಕುಂಕುಮಕ್ಕೆ ಅಂತ ಕರೆದಾಗ ಕೂಡ ಮೊದಲು ಮಾಂಗಲ್ಯಕ್ಕೆ ಅರಿಶಿನ ಕುಂಕುಮನ ಇಟ್ಟು ನಂತರ ಹಣೆಗೆ ಇಡಬೇಕು. ಆದ್ರೆ ನೆನಪಿಡಿ, ನೀವು ಮಾಂಗಲ್ಯಕ್ಕೆ ಅರಿಶಿನ ಕುಂಕುಮ ಹಚ್ಚುವಾಗ ನಿಮ್ಮ ಮಾಂಗಲ್ಯ ಯಾರಿಗೂ ಕಾಣಬಾರ್ದು. ಸೆರಗಿನ ಮರೆಯಲ್ಲಿ ಕೆಲವರು ಮಾಂಗಲ್ಯಕ್ಕೆ ಅರಿಶಿನ ಕುಂಕುಮ ಹಚ್ಚೋದನ್ನ ನೀವು ನೋಡಿರ್ತೀರ ಅಂದ್ಕೋತೀನಿ. ಯಾಕಂದ್ರೆ ಮನುಷ್ಯನ ಕೆಟ್ಟ ಕಣ್ಣು ಮಾಂಗಲ್ಯದ ಮೇಲೆ ಬಿದ್ರೆ ಅದರ ಪರಿಣಾಮ ಗಂಡನ ಮೇಲೆ ಬೀಳುತ್ತದೆ. ಇದೇ ಕಾರಣಕ್ಕೆ ನಮ್ಮ ಹಿರಿಯರು ಹೇಳ್ತಿದ್ರು, ಮಾಂಗಲ್ಯನ ಯಾರಿಗೂ ಕಾಣದಂತೆ ಹಾಕೊಳ್ಳಿ ಅಂತ. ಇದರ ಫಲವಾಗಿ ಗಂಡ ಹೆಂಡತಿಯ ಮಧ್ಯೆ ಭಿನ್ನಾಭಿಪ್ರಾಯಗಳು ಹೆಚ್ಚಾಗುತ್ತೆ. ಮನಸ್ತಾಪ, ಕೋಪ, ಜಗಳಗಳು ಅಷ್ಟೇ ಅಲ್ಲದೆ ಪರಸ್ತ್ರೀಯರ ಸಹವಾಸ ಕೂಡ ಆಗುವ ಸಾಧ್ಯತೆ ಇರುತ್ತದೆ. ಹಾಗೇನಾದ್ರೂ ಒಂದು ಹೆಣ್ಣಿನ ಮಾಂಗಲ್ಯ ಪರಪುರುಷನ ಕಣ್ಣಿಗೆ ಬಿದ್ದರೆ ಆತ ಗಂಡನ ಸಮಾನವಾಗ್ತಾನೆ. ಹಾಗಾಗಿ ಹೆಣ್ಣಿನ ಮಾಂಗಲ್ಯ ಯಾರಿಗೂ ಕಾಣಬಾರದು. ಹೆಂಡತಿ ತನ್ನ ಗಂಡನನ್ನು ಎಂದಿಗೂ ಹೆಸರಿಡಿದು ಕರಿಬಾರದು. ಹೆಂಡತಿಯ ಬಾಯಲ್ಲಿ ಎಷ್ಟು ಬಾರಿ ಗಂಡನ ಹೆಸರು ಬರುತ್ತದೋ ಅಷ್ಟು ಅವನ ಆಯಸ್ಸು ಕಡಿಮೆಯಾಗುತ್ತದೆ. ನಮ್ಮ ಹಿರಿಯರು ಎಂದಿಗೂ ತನ್ನ ಗಂಡನನ್ನು ಹೆಸರಿಡಿದು ಕರೆಯುತ್ತಿರಲಿಲ್ಲ. ಆದರೆ ಇವಾಗಿನ ಆಡಂಬರದ ಆಚರಣೆಗಳಿಗೆ ಕಟ್ಟುಬಿದ್ದು ಇವೆಲ್ಲವೂ ನಶಿಸಿ ಹೋಗುತ್ತಿದೆ. ಇನ್ನು ಮುಖ್ಯವಾಗಿ ಮಾಂಗಲ್ಯವನ್ನ ಪದೇ ಪದೇ ಬಿಚ್ಚಿಡಬಾರ್ದು. ಮಾಂಗಲ್ಯ ಧಾರಣೆ ಮಾಡುವಾಗ ಒಂದು ಒಳ್ಳೆ ಮುಹೂರ್ತ ನೋಡಿ ಮಾಡಿರ್ತಾರೆ. ಅದಕ್ಕೆ ಸಾವಿರಾರು ಜನರ ಆಶೀರ್ವಾದ ಕೂಡ ಇರುತ್ತದೆ. ಅದನ್ನ ಪದೇ ಪದೇ ತೆಗೆದಿಡೋದು ಅಥವಾ ರಾತ್ರಿ ಮಲಗುವಾಗ ತೆಗೆದಿಡೋದು ಅಥವಾ ನಮ್ಮ ಬಟ್ಟೆಗೆ ಸರಿಯಾಗಿ ಮ್ಯಾಚ್ ಆಗ್ತಿಲ್ಲ ಅಂತ ತೆಗೆದಿಡೋದ್ರಿಂದ ಮಾಂಗಲ್ಯದ ಶಕ್ತಿ ನಶಿಸಿ ಹೋಗುತ್ತದೆ. ಅಂದ್ರೆ ಗಂಡನ ತಲೆ ಮೇಲೆ ಕತ್ತಿ ತೂಗ್ತಿರುತ್ತೆ. ಕೆಲವು ಕೆಟ್ಟ ಸಮಯದಲ್ಲಿ ಮಾಂಗಲ್ಯನ ತೆಗೆಯೋದು ಅಥವಾ ಕೆಟ್ಟ ಸಮಯದಲ್ಲಿ ಮಾಂಗಲ್ಯನ ಕೊರಳಿಗೆ ಹಾಕೊಳ್ಳೋದ್ರಿಂದ ಅದು ಗಂಡನ ಆರೋಗ್ಯ, ಆಯಸ್ಸಿನ ಮೇಲೆ ಪರಿಣಾಮವನ್ನು ಬೀರುತ್ತೆ. ಹಾಗಾದ್ರೆ ಮನೆಯ ಹಿರಿಯರು ಒಳ್ಳೆ ದಿನ, ಒಳ್ಳೆ ಮುಹೂರ್ತ ನೋಡಿ ಮದುವೆ ಮಾಡಿಸಿದ್ದೆಲ್ಲ ವ್ಯರ್ಥನ? ಕೆಲವರಿಗೆ ಅನಿವಾರ್ಯದಿಂದ ಮಾಂಗಲ್ಯವನ್ನು ತೆಗೆಯುವಂತ ಸಂದರ್ಭ ಬರುತ್ತೆ. ಆದರೆ ಎಚ್ಚರ, ನಿಮ್ಮ ಗಂಡನ ಆಯಸ್ಸು ನಿಮ್ಮ ಕೈಯಲ್ಲೇ ಇದೆ. ಇನ್ನು ಕೊನೆಯದಾಗಿ, ಹೆಣ್ಣು ಕಣ್ಣೀರು ಹಾಕಿ ಬೈಕೊಳ್ಳೋದು ಅಥವಾ ಶಾಪ ಹಾಕೋದನ್ನ ಮಾಡಬಾರ್ದು. ಇಂತಹ ಶಾಪದಿಂದ ಗಂಡನಿಗೆ ಯಾವತ್ತೂ ಮುಕ್ತಿ ಸಿಗಲ್ಲ. ಅಂದ್ರೆ ಕೆಲವೊಂದು ನೋವಿನ ಸಂಗತಿಯಲ್ಲಿ ದುಡುಕಿ ಗಂಡನನ್ನ ಬೈಕೊಳ್ಳೋದು ಅಥವಾ ಶಾಪ ಹಾಕೋದನ್ನ ಮಾಡ್ತಾರೆ. ನಂತರ ಕೋಪ ಎಲ್ಲ ಕಡಿಮೆ ಆದ್ಮೇಲೆ ಇಬ್ರು ಸರಿ ಹೋಗಿರ್ತಾರೆ. ಆದ್ರೆ ಹೆಂಡತಿ ಹಾಕಿದ ಶಾಪದಿಂದ ಗಂಡ ಶಾಪಗ್ರಸ್ತನಾಗಿರ್ತಾನೆ. ಇದು ಅವನ ಆರೋಗ್ಯ ಮತ್ತು ಆಯಸ್ಸಿನ ಮೇಲೆ ಪರಿಣಾಮವನ್ನ ಬೀರುತ್ತದೆ. ಸೊ ಹಾಗಾಗಿ ಮಾಂಗಲ್ಯದ ಬಗ್ಗೆ ಎಚ್ಚರವಿರಲಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.